ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಇದು ನಿನ್ನೆ ವಿಡಿಯೋದೇ ಕಂಟಿನ್ಯೂಷನ್. ಪನಿವಾರಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ದೈವದ ಪೂಜೆಗೆ ಹೊರಟ್ವಿ. ದೊಡ್ಡ ಮಾವನೇ ಪೂಜೆ ಮಾಡ್ತಾರೆ. ವರ್ಷದಲ್ಲಿ 2 ಬಾರಿ ಪನಿವಾರ ಮಾಡೋದು ಪದ್ಧತಿ. ಮೊದಲಿಗೆ ರಾಜದೈವ ದುಗ್ಗಲಾಯರಿಗೆ ಪೂಜೆ ಮಾಡಿ ನಂತರ ನಾವು ಹೋಗಿದ್ದು ಗುಳಿಗ ಪಂಜುರ್ಲಿ ಹಾಗೆ ವರ್ತೆ ಪಂಜುರ್ಲಿ ದೈವದ ಮನೆಗೆ. ಅಂತರ ಫಿಲ್ಮ್ ಅಲ್ಲಿ ಗುಳಿಗ ಪಂಜುರ್ಲಿ ಎಲ್ಲರೂ ಕೇಳಿರ್ತೀರಾ. ನಂತರ ಎಲ್ಲ ದೈವಗಳಿಗೆ ನೈವೇದ್ಯ ಮಾಡಿದಂತಹ ಎಳನೀರು ಹಾಗೆ ಪಂಚಕಜ್ಜಾಯವನ್ನ ಎಲ್ಲರಿಗೂ ಪಂಚಕಜ್ಜಾಯ ರೆಸಿಪಿನ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ. ಪಂಚಕಜ್ಜಾಯ ಮಾಡ್ಲಿಕ್ಕೆ ಒಂದ್ ಕಡೆ ಬೆಲ್ಲ ಹಾಗೆ ಹಸಿ ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ರಲ್ಲಿ ಅವಲಕ್ಕಿ ಹಾಗೆ ಹಸಿ ಕೊಬ್ಬರಿನ ಮಿಕ್ಸ್ ಮಾಡ್ಕೋಬೇಕು. ಇದೆರಡನ್ನು ಮಿಕ್ಸ್ ಮಾಡ್ಕೊಬೇಕು ಅಂತಂದ್ರೆ ಅವಲಕ್ಕಿ ಜೊತೆ ಹಸಿ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗತ್ತೆ ಅಂತ ಈ ತರ ಮಾಡ್ಕೊಳ್ಳೋದು. ಜೊತೆಲಿ ಸಾಫ್ಟ್ನೆಸ್ ಬರುತ್ತೆ. ನಂತರ ಏಲಕ್ಕಿ ಪುಡಿ ಹಾಗೆ ಅರಳು ಹಾಕಿ ಮಿಕ್ಸ್ ಮಾಡಿದ್ರೆ ಪಂಚಕಜ್ಜಾಯ ರೆಡಿ. ಮತ್ತೆ ಅಕ್ಕನ ಮಗಳು ಅಳಿಯ ಹಾಗೆ ಮೊಮ್ಮಗಳು ಬಂದಿದ್ರು. ಇನ್ನು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಎಲ್ಲರೂ ಮನೆಗೆ ಹೊರಡುವಾಗ ಒಂದ್ ರೌಂಡ್ ಕ್ರಿಶ್ ಕಾಫಿ ಸಹ ರೆಡಿ ಮಾಡಿದ್ರು. ಅವನಿಗೆ ಊಟ ಬಡಿಸಿ ಮಾವ ಸೊಸೆಯ ಮಾತುಕತೆ ಸಹ ಇತ್ತು. ಮಕ್ಕಳಿಗೆ ಒಮ್ಮೆ ಊಟ ಮುಗಿಸಿ ನಂತರ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ. ಅತ್ತೆ ಹಾಲ್ ಕರ್ದಾಯ್ತು. ಮಾವ ವಾಕಿಂಗ್ ಹೊರಟ್ರು. ದೊಡ್ಡ ಮಾವ ಹೂ ಬಿಡಿಸ್ತಾ ಇದ್ದಾರೆ. ದೊಡ್ಡತ್ತೆ ಬೆಂಕಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬೆಂಕಿ ಮಾಡಿದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹಂಡಲ್ಲಿ ಬಿಸಿ ಬಿಸಿ ನೀರಿರುತ್ತೆ. ಅಕ್ಕ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ನಾನು ಹೊರಗ್ ಅಂಗ್ಳ ಎಲ್ಲ ಕ್ಲೀನ್ ಮಾಡಿದೆ. ಒಳಗೆಲ್ಲ ಕ್ಲೀನ್ ಆಯ್ತು. ಹೊರಗ್ ಸಹ ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕಾಯ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.